ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ದೆಹಲಿಯತ್ತ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರ ಆಗಮನ ಆಗ್ತಾ ಇರುವಂಥದ್ದು, ಅಂದರೆ ಹೊರಡ್ತಾ ಇದ್ದಾರೆ. ಸೊ ಕೆಂಪೇಗೌಡ ಏರ್ಪೋರ್ಟ್ ಇಂದ ದೆಹಲಿಗೆ ಈಗ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಸೊ ದೆಹಲಿಯತ್ತ ತೆರಳುತ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು. ಕೆಂಪೇಗೌಡ ಏರ್ಪೋರ್ಟ್ ಇಂದ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ ಸಂಜೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಬೆಳಗ್ಗೆ ದೆಹಲಿಗೆ ಹೊರಟಿದ್ದಾರೆ ನಾಯಕರು. ಅಂದರೆ ಸಹಜವಾಗಿ ಅಂದರೆ ಬೇರೆ ಬೇರೆ ಭಾಗದಿಂದ ಜನರು ಬರ್ತಾ ಇದ್ದಾರೆ. ಜೊತೆಗೆ ಗಣ್ಯಾತಿ ಗಣ್ಯರಿಗೆ, ವಿದೇಶಿ ಗಣ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಹಾಗಾಗಿ ಬಹಳ ಅದ್ಧೂರಿಯಾಗಿ, ಬಹಳ ದೊಡ್ಡ ಮಟ್ಟದಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ಅಂತೂ ನಡೆಯುತ್ತೆ, ಅದರಲ್ಲಿ ಅನುಮಾನವೇ ಬೇಡ. ಸೊ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಿಂದ ಈಗ ದೆಹಲಿಯತ್ತ ತೇಳ್ತಾ ಇರುವಂಥದ್ದು ಬಿಜೆಪಿ ಮತ್ತು JDSನ ನಾಯಕರು. ಸೊ ಕೆಂಪೇಗೌಡ ಏರ್ಪೋರ್ಟಿಂದ ದೆಹಲಿಯತ್ತ ಪ್ರಯಾಣವನ್ನು ಮಾಡಿದ್ದಾರೆ ಬೆಳಗ್ಗೆಯಿಂದಲೇ. ನೋಡಿ, ಬೆಳಗ್ಗೆನೇ ಹೊರಟಿರುವಂಥದ್ದು. ಸೊ ಸಂಜೆ ಪ್ರಮಾಣ ವಚನ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಹೊರಟಿದ್ದಾರೆ. ಸೊ ಬೆಳಗ್ಗೆ ದೆಹಲಿಗೆ ಬಿಜೆಪಿಯ ನಾಯಕರು ಮತ್ತು JDSನ ಕೆಲವೊಂದಿಷ್ಟು ನಾಯಕರು ಕೂಡ ಹೊರಟಿದ್ದಾರೆ. ಆ ಒಂದು ಫೋಟೋ ವಿಜುವಲ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇವತ್ತು ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮವನ್ನು ನೋಡೋದಕ್ಕೆ, ಜೊತೆಗೆ ಅಲ್ಲಿ ಆ ಕಚೇರಿಯಿಂದ ಸೊ BJPಯಿಂದ ಸಹಜವಾಗಿ ಕರೆ ಬಂದಿರುತ್ತೆ. ಸೊ ಯಾರಿಗೆಲ್ಲ ಕರೆ ಬಂದಿದೆಯಲ್ಲ ಅವರೆಲ್ಲರಿಗೂ ಕೂಡ, ಅಂದರೆ ಯಾರಿಗೆಲ್ಲ ಆಹ್ವಾನ ಇದೆಯಲ್ಲ ಅವರೆಲ್ಲರೂ ಕೂಡ ದೆಹಲಿಯತ್ತ ತೆರಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 20ರಿಂದ 22 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.